ಶ್ರೀ ಯೇಸು ನಿನಗತ್ಯ, ಯೇಸು ನಿನಗತ್ಯ. ಕೈ ಚಾಚಿ ನನಗೀಗ ಸಹಾಯತ, ನೀ ಬೇಕು ಸರ್ವದಾ, ನೀನಿದ್ದರೆ ಗಂಡಾಂತರದಲ್ಲಿಯೂ ಪಾರಾಗುವೆ. ಶ್ರೀ ಯೇಸು ನಿನಗತ್ಯ, ಯೇಸು ನಿನಗತ್ಯ. ಕೈ ಚಾಚಿ ನನಗೀಗ ಸಹಾಯತ, ನೀ ಬೇಕು ಸರ್ವದಾ, ನನ್ನೊಂದಿಗೆ ನೀನಿಲ್ಲದಿದ್ದರೆ ಸೋತೋಗುವೆ. ಶ್ರೀ ಯೇಸು ನಿನಗತ್ಯ, ಯೇಸು ನಿನಗತ್ಯ. ಕೈ ಚಾಚಿ ನನಗೀಗ ಸಹಾಯತ, ನೀ ಬೇಕು ಸರ್ವದಾ, ಮನುಷ್ಯನೇ ನಾ ಮಾಡುವೆ. ಯೇಸು ನಿನಗತ್ಯ, ಯೇಸು ನಿನಗತ್ಯ. ಕೈ ಚಾಚಿ ನನಗೀಗ ಸಹಾಯತ, ನೀ ಬೇಕು ಸರ್ವದಾ, ಮಿತ್ರನೇ ನನ್ನ ಹೃದಯ ಪವಿತ್ರನೇ. ಯೇಸು ನಿನಗತ್ಯ, ಯೇಸು ನಿನಗತ್ಯ. ಕೈ ಚಾಚಿ ನನಗೀಗ ಸಹಾಯತ. ನಾವೆಲ್ಲರೂ ಹಾಗೆ ನಿಂತುಕೊಂಡಿರುವಾಗ ಉತ್ತರ ಪ್ರತ್ಯುತ್ತರಕ್ಕಾಗಿ ಆರಿಸಿಕೊಂಡಿರ್ತಕ್ಕಂಥ ವಾಕ್ಯ ದಾವೀದನ ಬರೆದ ಕೀರ್ತನೆಗಳಲ್ಲಿ 119. ಅದು ಮುಗಿಯೋವರೆಗೂ ನೀವೆಲ್ಲ ನೆನ್ಪಿಡ್ಬೇಕು. ನಾನು ಅದಕ್ಕೆ ನಾನು ನಿಮ್ಮಿಂದ ನಿರೀಕ್ಷೆ ಮಾಡ್ತಿರ್ತೀನಿ. ನಾನು ಅರ್ಧ ಆಡೋದ್ರೊಳಗೆ ನೀವೇನಾರ ಹೇಳ್ತಾರೇನಂತೇಳಿ. 119ನೆಯ ಕೀರ್ತನೆಯಲ್ಲಿ ವಚನ 121ರಿಂದ ಅದು ನಾ ಹೇಳ್ತೀನಿ 136ರವರೆಗೆ. ತೆಗೆದಿರಲ್ಲ? ಸರಿ. ನಾನು ನಿನ್ನ ನೀತಿ ವಿಧಿಗಳನ್ನು ಅನುಸರಿಸಿದ್ದೇನೆ, ಬಲಾತ್ಕಾರಿಗಳಿಗೆ ನನ್ನನ್ನು ಒಪ್ಪಿಸಬೇಡ.
ನಿನ್ನ ರಕ್ಷಣೆಯನ್ನು ನಿನ್ನ ನೀತಿಯುಳ್ಳ ನಡೆಯು ನೆರವೇರುವುದನ್ನು ನಿರೀಕ್ಷಿಸುತ್ತಾ ನನ್ನ ದೃಷ್ಟಿ ಮೊಬ್ಬಾಯಿತು. ನಾನು ನಿನ್ನ ಸೇವಕನು, ನಿನ್ನ ಕಟ್ಟಳೆಗಳನ್ನು ತಿಳಿದುಕೊಳ್ಳುವಂತೆ ವಿವೇಕವನ್ನು ದಯಪಾಲಿಸು. ನಿಜವಾಗಿ ನಿನ್ನ ಆಜ್ಞೆಗಳು ಬಂಗಾರಕ್ಕಿಂತಲೂ ಅಪರಂಜಿಗಿಂತಲೂ ನನಗೆ ಬಹುಪ್ರಿಯವಾಗಿವೆ. ನಿನ್ನ ಕಟ್ಟಳೆಗಳು ಮಹತ್ವವುಳ್ಳವುಗಳೇ, ಪೂರ್ಣ ಹೃದಯದಿಂದ ಅವುಗಳನ್ನು ಕೈಗೊಳ್ಳುತ್ತೇನೆ. ನಾನು ಬಾಯ್ದೆರೆದು ಏದುತ್ತಿದ್ದೇನೆ, ನಿನ್ನ ಆಜ್ಞೆಗಳನ್ನು ಲವಲವಿಕೆಯಿಂದ ಆಶಿಸುತ್ತೇನೆ. ನಿನ್ನ ನುಡಿಗನುಸಾರವಾಗಿ ನನ್ನ ಹೆಜ್ಜೆಯನ್ನು ದೃಢಪಡಿಸು. ಯಾವ ಅನ್ಯಾಯವಾದರೂ ನನ್ನನ್ನು ಆಳದಂತೆ ಮಾಡು. ನಿನ್ನ ದಾಸನ ಮೇಲೆ ನಿನ್ನ ಮುಖ ಪ್ರಸನ್ನತೆ ಇರಲಿ. ನಿನ್ನ ನಿಬಂಧನೆಗಳನ್ನು ನನಗೆ ಕಲಿಸು. ನಿನ್ನ ಧರ್ಮಶಾಸ್ತ್ರವನ್ನು ಅನುಸರಿಸಿದವರ ನಿಮಿತ್ತ ನನಗೆ ಕಣ್ಣೀರು ಪ್ರಧಾನವಾಗಿ ಹರಿಯುತ್ತದೆ. ದಯವಿಟ್ಟು ಕುಳಿತುಕೊಳ್ಳಿ.